ಈಗ ಸದ್ಯದಲ್ಲಿ ನಾವು ಮುಗಿಸಿದ ಜೀ ಕನ್ನಡದ ಒಂದು ಪ್ರೋಗ್ರಾಮ್ ಆಯ್ತು. ಅದರಲ್ಲಿ ಬಹಳಷ್ಟು ಜನಕ್ಕೆ ನಿಮ್ಮ ಲವ್ ಸ್ಟೋರಿ ಪರಿಚಯ ಆಯ್ತು. ಅದಾದ್ಮೇಲೆ ನಿಮ್ಗೂ ಬಹಳಷ್ಟು ಮೆಸೇಜ್ಗಳು ಬಂದಿರುತ್ತೆ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ, ಲೈಕ್ ನಿಮ್ ಫ್ಯಾನ್ಸ್ ಆಗಿರ್ಬೋದು ದೂರದಿಂದ, ಲೈಕ್ ಏನೆಲ್ಲ ನಿಮಗೆ ಬಂದ ಸ್ಪೆಷಲ್ ಮೆಸೇಜಸ್ ಏನು? ತುಂಬ ಜನ ಆ್ಯಕ್ಚುಲಿ ನಮ್ಮ ಮದುವೆನ ನಾವು ಟೆಲಿವಿಷನಲ್ಲೇ ಮದುವೆ ಆಗಿದ್ದು, ನಮ್ಮ ಮದುವೆನೇ ಒಂಥರ ಡಿಫ್ರೆಂಟಾಗಿ ಆಗಿದ್ದು. ಯಾಕಂದರೆ ನಿರಂಜನ್ನು ನಮ್ಮ ಮದುವೆ ಸೆಟ್ ಆದಮೇಲೆ ನಿರಂಜನ್ ಬಿಗ್ ಬಾಸ್ಗೆ ಹೋದ, ಅದೇ ಟೈಮ್ ಬಂದಿತ್ತು. ಸೊ ಬಿಗ್ ಬಾಸ್ಗೆ ಹೋದ ಆ್ಯಂಡ್ ದೆನ್ ನಾವು ಏನು ಮಜಾ ಬರ್ತಾ ಸೆಟ್ಟಲ್ಲಿ ಮದುವೆ ಆಗಿದ್ದು. ಸೊ ಇಡೀ ಕರ್ನಾಟಕ ದೇಶನೇ ನಮ್ಮ ಮದುವೆ ನೋಡ್ತು. ಆ್ಯಂಡ್ ಅವ್ರ ಆಶೀರ್ವಾದ ನಮ್ಮ ಮೇಲೆ ಸದಾಕಾಲ ಹೀಗೆ ಇದೆ. ಆ್ಯಂಡ್ ಇತ್ತೀಚೆಗೆ ನಿರಂಜನ್ ಭರ್ಜರಿ ಬ್ಯಾಚುಲರ್ ಶೋ ಅಲ್ಲಿ ನಾನು ಒಂದು ಸರ್ಪ್ರೈಸಾಗಿ ಎಂಟ್ರಿ ಕೊಟ್ಟೆ. ಆ್ಯಂಡ್ ನಿರಂಜನ್ದು ಒಂದು ಜೀವನ ಚರಿತ್ರೆನ ಒಂದು ಸ್ಕಿಟ್ ಆಗಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಅವನು ಎಷ್ಟು ಕಷ್ಟಪಟ್ಟು ಶಾರ್ಟ್ ಆಗಿತ್ತು, ಬಟ್ ಮೂವಿ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಜವಾಗ್ಲೂ ಅಪ್ರಿಸಿಯೇಷನ್ ಕೊಡಲೇಬೇಕು ಜೀ ಕನ್ನಡ ಅವ್ರಿಗೆ. ಬಿಕಾಸ್ ಇದುವರೆಗೂ ಅವನು ಪ್ರತಿ ಸರಿನೂ ಏನೋ ಫೀಲ್ ಮಾಡ್ಕೋತಾ ಇದ್ದ, ಅಯ್ಯೋ ಆ್ಯಂಕರ್ಸ್ ಯಾವುದೋ ಒಂದು ವೀಟ್ ಇರೋದಿಲ್ವಲ್ಲ ಹಾಗೆ ಹೇಗೆ ಅಂತ. ಬಟ್ ಹೇಳ್ಬೇಕು ಅಂತಂದ್ರೆ ಹೋದ ವರ್ಷ ನನ್ನ ಗಂಡ ಆ ಥರ ಫೀಲ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನಾನೇ ಅವನಿಗೆ ಭೇಟಿ ಮಾಡಿದ್ದೆ, ಆಯಿತಾ. ಸೊ ಅವನದೊಂದು ಜೀವನ ಚರಿತ್ರೆನ ಒಂದು ಏನೋ ಸ್ಕಿಟ್ಟಾಗಿ ನೋಡಿದಾಗ, ನಮ್ಮ ಲವ್ ಸ್ಟೋರಿನ ಸ್ಕಿಟ್ಟಾಗಿ ನೋಡಿದಾಗ ವಿ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಜನಕ್ಕೆ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹೌದು, ಕೆಲವ್ರಿಗೆ ಗೊತ್ತಿಲ್ಲ ಅಥವಾ ನೋಡಿದ್ರು ಮರ್ತೋಗಿರ್ತಾರೆ. ಸೊ ಅವರು ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀರಾ, ನಿಮ್ಮ ಸೇಮ್ ಫೀಲ್ಡ್ ಒಂದೇ ಜಾಗದಲ್ಲಿ ಇದ್ದಾರೆ ಅಂದಾಗ ಇಟ್ ವಿಲ್ ಬಿ ವೆರಿ ಈಸಿ, ಆರಾಮಾಗಿ. ಆ್ಯಂಡ್ ಸಾಕಷ್ಟು ಜನಕ್ಕೆ ತುಂಬ ಜನ ಲವ್ ಮಾಡ್ತಿರ್ತಾರೆ, ಅವ್ರ ಮನೇಲೂ ಇದೇ ಪ್ರಾಬ್ಲಮ್ಸ್ ನಡೀತಾನೆ ಇರುತ್ತೆ. ಸೊ ಅವರು ಎಲ್ಲ ಮೆಸೇಜ್ ಮಾಡೋದು, ನಮ್ಮ ಮನೇಲೂ ಇದೇ ಥರ ಕಷ್ಟ ಆಗ್ತಾ ಇದೆ, ನನ್ನ ಹುಡುಗಿ ಮನೇಲಿ ಒಪ್ಕೋತಾ ಇಲ್ಲ, ಏನು ಮಾಡಬೇಕು, ಹೆಂಗೆ ನಿಮ್ಮ ಲವ್ ಸ್ಟೋರಿ ನೋಡಿದಾಗ ನಾವು ತಂದೆ ತಾಯಿನ ಒಪ್ಪಿಸಿ ಮದುವೆ ಆಗಬೇಕು ಅಂತ ಇದ್ದೀವಿ. ಆ ಥರದ್ದೆಲ್ಲ ಸಾಕಷ್ಟು ಜನ ಇನ್ಸ್ಪೈರ್ ಆಗಿ ವೇಟ್ ಮಾಡಿ ಮದುವೆ ಆಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಆಮೇಲೆ ಪ್ರೀತಿ ಮಾಡಿದ್ರೆ ಹಿಂಗೆ ಮಾಡಬೇಕು, ನಿಮ್ಮ ಥರ ಹುಡುಗಿ ಸಿಗಬೇಕು ಅಥವಾ ನಿಮ್ಮ ಥರ ಏನು ನಿಮ್ಮ ಯಜಮಾನ್ರ ಥರ ಹುಡುಗ ಸಿಗಬೇಕು ಅಂತೆಲ್ಲ ಸಾಕಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಯಿತು. ನಿರಂಜನ್ ಸರ್, ನಿಮ್ಮ ಲೈಫಿಗೆ ಬರೋದಕ್ಕೆ ಮುಂಚೆ ನಿಮ್ಗೆ ಅನ್ಸುತ್ತಾ ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜೇ ಆಗಬೇಕು, ಬೇಡಪ್ಪ ಲವ್ ಮ್ಯಾರೇಜ್ ಆ ಥರ ಏನೋ ಕಾನ್ಸೆಪ್ಟಲ್ಲಿ ಇದ್ರಾ ನೀವು? ನನಗೆ ಒಂಥರ ಅದೇ ಬುದ್ಧಿ ಬೆಳೀತಾ ಇದ್ದಂಗೆ ಒಂದೊಂದ್ಸರಿ ಒಂದೊಂದು ಥರ ಇತ್ತು, ಆಯಿತಾ. ಸೊ ಫಸ್ಟು ಇಲ್ಲ, ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ನೋಡಿ ಮದುವೆ ಆಗಬೇಕು ಅಂತಿತ್ತು. ಬುದ್ಧಿ ಬಂದ ಮೇಲೆ ಅನ್ನಿಸ್ತು ಇಲ್ಲ, ನಾನು ಲವ್ ಮಾಡಿ ಮದುವೆ ಯಾಕೆ ಅಂತಂದರೆ ಆ ವ್ಯಕ್ತಿ ಹೆಂಗೆ ಏನು ಅಂತ ಕಂಪ್ಲೀಟಾಗಿ ನಮಗೆ ಗೊತ್ತಿರುತ್ತೆ. ಅರೇಂಜ್ ಮ್ಯಾರೇಜಲ್ಲೂ ಸಾಕಷ್ಟು ತುಂಬ ಒಳ್ಳೆ ಕಪಲ್ಸು, ಈಗ ನಮ್ಮ ಅಪ್ಪ ಅಮ್ಮ ಆಗಿರಲಿ ಅಥವಾ ನಮ್ಮ ಅಜ್ಜಿ ತಾತಂದ್ರಲ್ಲಾಗಿರಲಿ ಎಲ್ಲರೂ ಅವ್ರು ಅರೇಂಜ್ ಮ್ಯಾರೇಜೇ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಜನ್ರೇಷನ್ ಹೋಗ್ತಾ 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 ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದೇ ಥರ ಇರೋಕ್ಕಂತೂ ಸಾಧ್ಯ ಇಲ್ಲ. ಸೊ ನನಗೇನು ಅಂತಂದರೆ ಲವ್ ಮ್ಯಾರೇಜ್, ನಾನು ಏನೋ ಫ್ರೆಂಡ್ ಆಗಿ ಲವ್ ಮಾಡಿಕೊಂಡು ಮದುವೆ ಆದರೆ ಆ ಲೈಫ್ ಚೆನ್ನಾಗಿರುತ್ತೆ. ಬಿಕಾಸ್ ಆಗ ಎಷ್ಟೇ ಕಷ್ಟಪಟ್ಟರು ಅದನ್ನು ನಾನೇ ಸರಿ ಮಾಡ್ಕೋತೀನಿ. ಇಫ್ ಇನ್ ಕೇಸ್ ಏನಾದ್ರು ನಾನು ಅರೇಂಜ್ ಮ್ಯಾರೇಜ್ ಆಗಿದ್ದರೆ ನಮ್ಮಮ್ಮ ಅವ್ರ ಮೇಲೆ ನಾನು ಆ ಕೋಪನ ಹೇರಿಸ್ತಾ ಇದ್ದೆ, ಇಲ್ಲ ನೀವು ತೋರಿಸಿದ ಹುಡುಗನೇ ನನ್ನ ಮದುವೆ ಆಗಿದ್ದು ನೋಡಿ ನನ್ನ ಜೀವನ ಹೆಂಗಾಗಿದೆ ಹಂಗೆ. ಇವಾಗ ಅವ್ರು ಉಲ್ಟಾ ನನಗೆ ಹೇಳ್ತಾರೆ ಏನಾದರೂ ಕಷ್ಟ ಆದರೆ, ಈಗ ನೀವು ಹೇಳೋದಕ್ಕೆ ಕೇಳಕ್ಕೆ ಹೋಗಲ್ಲ. ಆ್ಯಂಡ್ ಸಂಸಾರ ಅಂತಂದಮೇಲೆ ಕಷ್ಟ ಸುಖ ಇದ್ದಿದ್ದೆ, ಆಯಿತಾ. ಸೊ ಯಾರ ಮನೇಲೂ ಜಗಳನೇ ಆಗಲ್ಲ ಅಂತ ಇಲ್ವೇ ಇಲ್ಲ. ಹಿಂಗೆ ನಾವು ಜಗಳ ಆಡ್ತೀವಿ. ಒಂದು ರಿಲೇಷನ್ಶಿಪ್ಪಲ್ಲಿ ಜಗಳ ಆಡಿದ್ರೇ ಅದು ಚೆನ್ನಾಗಿರೋದು. ಬಿಕಾಸ್ ಆ ಪ್ಯಾಚಪ್ ಸೆಷನ್ ಚೆನ್ನಾಗಿರುತ್ತೆ, ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಅಂತೂ ಲವ್ ಮಾಡಿ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಬಿಟ್ಟು ನಾನು ಆಗಿದ್ದು. ಓಕೆ, ಯಾವತ್ತೂ ನಿಮಗೆ ಬಿಟ್ಕೊಟ್ಬಿಡೋಣ ಅಂತ ಅನಿಸ್ಲಿಲ್ವಾ? ಬಿಟ್ಟು ಕೊಟ್ಟು ಬಿಡೋಣ ಅಂತ ಅನಿಸಿಲ್ಲ. ಬಿಕಾಸ್ ಬಿಟ್ಟು ಕೊಡಬಾರ್ದು ಅಂತಲೇ ಮದುವೆ ಆಗಿರೋದು. ನಾವು ಮದುವೆ ಆಗೋಕ್ಕಿಂತ ಮುಂಚೆ, ಬಿಕಾಸ್ ನಿರಂಜನ ಲೈಫಲ್ಲಿ ಅವ್ರ ತಂದೆ ತಾಯಿ ಡಿವೋರ್ಸ್ ಆಗಿರೋದು. ಸೊ ಅವನು ನಮ್ಮ ಮಧ್ಯೆ ಈ ಕಾನ್ವರ್ಸೇಷನ್ ಬಂದಾಗ ಅವನು ಒಂದೇ ಮಾತು ಹೇಳಿದ್ದು, ನಾವು ತುಂಬ ಟೈಮ್ ತೊಗೊಂಡ್ವಿ, ಏನೋ ಒಂದೇ ಸರಿ ಮದುವೆ, ಕಷ್ಟನೋ ಸುಖನೋ ನಾವಿಬ್ಬರು ಜೊತೆಯಲ್ಲೇ ಇರಬೇಕು ಸಾಯೋವರೆಗೂ. ಆ್ಯಂಡ್ ಟು ಬಿ ಹಾನೆಸ್ಟ್, ನಾನು ಒಂದು ಸ್ವಲ್ಪ ಓಲ್ಡ್ ಸ್ಕೂಲ್ ಟೈಪು, ಆಯಿತಾ. ನನಗೆ ಹೆಂಗೆ ಲವ್ವು ಅದೆಲ್ಲ ಆಗುತ್ತೆ. ಬಟ್ ಏನು ಅಂತಂದರೆ ಮದುವೆ ಆದಮೇಲೆ ಸಾಯೋವರೆಗೂ ನನ್ನ ಗಂಡನ ಜೊತೆನೇ ಇರಬೇಕು ನಾನು. ನನಗೆ ಈಗ ಕೆಲವ್ರು ಅಂತಾರೆ, ನಿಮ್ಮ
ಏನು ಯಾರು ಇನ್ಸ್ಪಿರೇಷನು ನಿಮ್ಮ ಲವ್ಗೆ ಹಂಗೆ ಹೆಂಗೆ ಅಂತ. ನನಗೆ ಯಾವ ರೋಮಿಯೋ ಜೂಲಿಯಟು ಅಲ್ಲ. ನನ್ನ ರೋಮಿಯೋ ಜೂಲಿಯಟೇ ನಮ್ಮ ಅಜ್ಜಿ ತಾತ, ನಮ್ಮ ದೊಡ್ಡಪ್ಪ, ನಮ್ಮಮ್ಮ ನಮ್ಮಪ್ಪ, ಆ ಥರ ಮುಂದೆ ಇರೋರು ಕಣ್ಮುಂದೆ. ಬಿಕಾಸ್ ಹೆಂಗೆ ಅಂತಂದರೆ ಅಲ್ಲಿ ಟೆಲ್ ಯು, ನನಗೆ ಇವಾಗಲೂ ಹೆಂಗೆ ಅನಿಸುತ್ತೆ ಅಂತಂದರೆ ಬೇಜಾರಾಗುತ್ತೆ. ನನ್ನ ದೊಡ್ಡಪ್ಪ ಆಫ್ಟರ್ ಕೋವಿಡ್ ದೇ ವೆಂಟ್ ಫಾರ್ ಕಾಶಿ, ಆಯಿತಾ. ಅವ್ರ ಮಕ್ಕಳೆಲ್ಲರೂ ಇದ್ಕೊಂಡಿದ್ರು, ಬೇಡ ಕೋವಿಡ್ ಕಮ್ಮಿ ಆಗಿದೆ ಈಗ, ಬಟ್ ಅದನ್ನ ವೈರಸ್ ಎಲ್ಲ ಇನ್ನೂ ಹಾಗೆ ಇರುತ್ತೆ, ಹೋಗ್ಬೇಡಿ ಅಂತೆಲ್ಲ ಹೇಳಿದ್ರು. ಬಟ್ ಅವ್ರಿಗೆ ಆಸೆ, ನಾವು ಹೋಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಶಿಗೆ ಹೋಗಬೇಕು ಅಂತ. ವಯಸ್ಸಾದ್ಮೇಲೆ ಕಾಶಿಗೆ ಹೋಗಿದ್ದಾರೆ. ಕಾಶಿ ಮುಗಿಸ್ಕೊಂಡು ಪಂಜಾಬ್ಗೆ ಬಂದಾಗ ಹೆವಿ ಬಿಸಿಲಿಗೆ ಸನ್ಸ್ಟ್ರೋಕ್ ಆಗಿ ನಮ್ಮ ದೊಡ್ಡಪ್ಪ, ಯು ಡೋಂಟ್ ಬಿಲೀವ್, ನಮ್ಮ ದೊಡ್ಡಮ್ಮನ ತೊಡೆ ಮೇಲೇ ಪ್ರಾಣ ಬಿಟ್ಬಿಟ್ರು ಅಲ್ಲೇ, ಆಯಿತಾ. ಎಂಥ ಸಿಚುವೇಶನ್ನು ಅಂತಂದರೆ ಕೋವಿಡ್ ಟೈಮು, ನಾವ್ಯಾರು ಅಲ್ಲಿ ಹೋಗೋಕ್ಕಾಗಲ್ಲ, ಬಾಡಿನ ತರಿಸ್ಕೋಬೇಕು ಅಂತಂದರೆ 11 ಲಕ್ಷ ಕೇಳ್ತಾ ಇದ್ದಾರೆ, ಆಯಿತಾ. ನಮ್ಮ ದೊಡ್ಡಮ್ಮ ಒಬ್ಬರೇ ಅಲ್ಲಿ. ನಮಗೆ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಯಾರೋ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಅಂತಂದ್ರೆ ಅವರು ಒಂದು ಪ್ಯಾಕೇಜ್ ಇದ್ರಲ್ಲಿ ಹೋಗಿರೋದು, ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಎಷ್ಟೇ ಆಗಿರಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಬೇಕು ಈ ಥರ ಸಿಚುವೇಶನಲ್ಲಿ. ಮಕ್ಕಳಾಗಿರಲಿ, ಸಿಸ್ಟರ್ಸ್ ಆಗಿರಲಿ, ಅವರು ನಮ್ಮವರು ಅನ್ನೋರು ಇದ್ದಾಗ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಆಮೇಲೆ ನಮಗೂ ಅಷ್ಟೇ, ಅವರೊಬ್ಬರೇ ಇದ್ದಾಗ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಬೇರೆ ಊರದು. ಯಾ, ಸೊ ಅವರೊಬ್ಬರೇ ನಾನು ಕಾಲ್ ಮಾಡಿ ಮಾತಾಡ್ತಾ ಇದ್ದೀನಿ. ಶಿ ಈಸ್ ಲೈಕ್, ದೇವ್ರ ಹತ್ರ ಹೋಗಿದ್ದಾರೆ ನಿಮ್ಮ ದೊಡ್ಡಪ್ಪ, ದೇವ್ರ ಹತ್ರ ಹೋಗಿದ್ದಾರೆ. ಆ್ಯಂಡ್ ಅದೆಲ್ಲ ನಮ್ಮ ಅಣ್ಣಂದರೆ ಅಲ್ಲಿ, ಯಾಕಂದರೆ ಬಾಡಿ ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಸೊ ನಮ್ಮ ಅಣ್ಣಂದರೆ ಕಷ್ಟಪಟ್ಕೊಂಡು ಅಲ್ಲಿವರೆಗೂ ಹೋಗಿ, ನನ್ನ ಕಸಿನ್ ಬ್ರದರ್ಸು, ನಮ್ಮ ಮಾವ, ನನ್ನ ಕಸಿನ್ ಬ್ರದರ್ಸು ಅಲ್ಲೇ ಹೋಗಿ ಎಲ್ಲ ಕಾರ್ಯ ಮುಗಿಸ್ಕೊಂಡು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಈ 11ನೇ ದಿನದ್ದು 13ನೇ ದಿನದ್ದು ಕಾರ್ಯ ಇರುತ್ತೆ, ವೈಕುಂಠ ಸಮಾರಾಧನೆ, ಅದನ್ನು ಮುಗಿಸಿ ಮೈ ದೊಡ್ಡಮ್ಮ ಇಸ್ ಆಲ್ಸೋ ಗಾನ್.